ಅವ್ರ ಮನೇಲಿ ಹೇಳ್ಕೊಳ್ಳೋ ಅಂಥ ಕೆಲಸ ಏನೂ ಇರಲ್ಲ. ಗಂಡ ಹೆಂಡತಿ ಇಬ್ಬರೇ, ಒಳ್ಳೆ ಜನ ಬೇರೆ. ದಯವಿಟ್ಟು ನನಗೆ ಕೆಲ್ಸಕ್ಕೆ ಹೋಗೋದಕ್ಕೆ ಬಿಡಿ ಯಜಮಾನ್ರೆ. ಉಳಿತಾಯಕ್ಕೊಂದು ಸಂಪಾದನೆ ಅನ್ನೋದಕ್ಕಿಂತ ನಿನ್ನ ಕೆಲ್ಸಕ್ಕೆ ಹೋಗಿ ಬರೋವರೆಗೂ ನಿನಗೆ ರತ್ನವೇಣಿಯವ್ರು ಆಡಿದ ಮಾತು ನೆನಪಿಗೆ ಬರಲ್ಲ ಅಂತೆಲ್ಲ, ಅದಕ್ಕೆ ಒಪ್ಕೊಳ್ತೀನಿ. ಯಜಮಾನ್ರೆ, ನಿಜ ಹೇಳ್ತಾ ಇದ್ದೀರಾ? ನನ್ನ ಕೆಲ್ಸಕ್ಕೆ ಹೋಗೋದು ನಿಮ್ಗೆ ಒಪ್ಪಿಗೆ ಇದೆಯಾ? ಆದರೆ ನಂದು ಕೆಲವೊಂದಷ್ಟು ಕಂಡೀಷನ್ ಇದೆ, ಅದಕ್ಕೆ ನೀನು ಒಪ್ಕೋಬೇಕು. ಕೆಲ್ಸಕ್ಕೆ ಕಳ್ಸೋದಕ್ಕೆ ಒಪ್ಕೊಂಡ್ರಲ್ಲ, ನನಗೆ ಅಷ್ಟು ಸಾಕು. ಅದೇನು ಅಂತ ಹೇಳಿ. ನೀನು ಯಾವುದೇ ಕಾರಣಕ್ಕೂ ಭಾರವಾದ ವಸ್ತುಗಳನ್ನ ಎತ್ತಬಾರ್ದು. ನೀನು ಹೇಗೆ ಅವಾಯ್ಡ್ ಮಾಡ್ತೀವೋ ಅದು ನಿನಗೆ ಬಿಟ್ಟಿದ್ದು. ಆಮೇಲೆ ಪ್ರತಿದಿನ ಅವ್ರ ಮನೆಗೆ ನಾನು ನಿನ್ನ ಕರ್ಕೊಂಡು ಹೋಗಿ ನಾನೇ ಕರ್ಕೊಂಬರ್ತೀನಿ. ಮತ್ತೆ ಗಣಿನ ಪ್ರತಿದಿನ ನೀವೇ ಕಾಲೇಜಿಗೆ ಬಿಡ್ತೀನಿ ಅಂತ ಒಪ್ಕೊಂಡಿದ್ದೀರಲ್ಲ? ನೀನು ಬಸ್ರಿ ಪಾರ್ವತಿ, ಇವಾಗ ಅವನ್ನ ಬಿಡೋದಕ್ಕಿಂತ ನಿನ್ನ ಬಿಡೋದು ನನಗೆ ಮುಖ್ಯ ಅಲ್ವಾ? ಗಣಿಗೆ ಕಾಲೇಜ್ಗೆ ಹೋಗೋದಕ್ಕೆ ನಾನು ಬೇರೆ ಏನಾದರೂ ವ್ಯವಸ್ಥೆ ಮಾಡ್ತೀನಿ. ಹಾಗೆ ನೀನು ಆವಾಗವಾಗ ಅಲ್ಲಿ ರೆಸ್ಟ್ ಮಾಡ್ತಾ ಇರಬೇಕು. ಮತ್ತು ಆದಷ್ಟು ಬೇಗ ನೀನು ಬಸ್ರಿ ಅನ್ನೋ ವಿಚಾರನ ಅವ್ರಿಗೆ ಹೇಳಬೇಕು. ಪಾಪ ಅವರು ತುಂಬ ಒಳ್ಳೆಯವರು, ಇಲ್ಲಾಂದರೆ ಅವ್ರನ್ನೂ ಗಿಲ್ಟಲ್ಲಿ ಇಟ್ಟಾಗುತ್ತೆ. ಆದರೆ ಯಾವುದೇ ಕಾರಣಕ್ಕೂ ಈ ವಿಷಯ ಅಪ್ಪಂಗಾಗಲಿ ಗಣಿಗಾಗಲಿ ಗೊತ್ತಾಗಲೇಬಾರ್ದು ಯಜಮಾನ್ರೆ. ಪಾಪ ಅವ್ರು ನೊಂದ್ಕೋತಾರೆ. ಆ ಸೂಕ್ಷ್ಮ ನನಗೂ ಅರ್ಥ ಆಗುತ್ತೆ ಪಾರು. ಆದರೂ ಸಾರ್ಥಿಯಿಂದ ಈ ವಿಚಾರನ ಜಾಸ್ತಿ ದಿನ ಮುಚ್ಚಿಡೋದಕ್ಕಾಗಲ್ಲ. ಹೇಗೂ ನಿನ್ನ ಹೆರಿಗೆ ಡೇಟ್ ಹತ್ತಿರ ಬರ್ತಿದ್ದಾಗೆ ಕೆಲಸ ಬಿಡ್ತೀಯ ಅಲ್ವಾ? ಅಥವಾ ಆವಾಗಲೂ ಹಠ ಮಾಡ್ತೀಯೋ ಏನೋ? ನಮ್ಮ ಮಗು ವಿಚಾರದಲ್ಲಿ ನನ್ನ ಹತ್ರ ತಪ್ಪು ಮಾಡೋದಿಲ್ಲ ಯಜಮಾನ್ರೆ. ಹೆರಿಗೆ ದಿನ ಹತ್ತಿರ ಬರೋರ್ಗೂ ಮಾತ್ರ ಕೆಲಸ ಮಾಡ್ತೀನಿ, ಆಮೇಲೆ ಬಿಟ್ಬಿಡ್ತೀನಿ. ಏನೋ ಇಂಪಾರ್ಟೆಂಟ್ ವಿಷಯ ಮಾತಾಡಬೇಕು ಅಂತ ಕರೆದ್ರಿ, ಏನು ವಿಷಯ? ನಾವು ಒಂದು ಹೊಸ ಪ್ರಾಡಕ್ಟನ್ನು ಲಾಂಚ್ ಮಾಡಬೇಕಾಗಿದೆ, ಅದು ಇಮಿಡಿಯೇಟ್ ಆಗಿ. ಅದ್ರ ವಿಷಯ ಮಾತಾಡೋಕ್ಕೇನೆ ನಿನ್ನನ್ನು ಕರೆದಿತ್ತು. ಹೇಳಿ ಮಾಮ್. ಜಯ ಅವರ ಅಕ್ಕನಿಗೆ ಡೆಲಿವರಿ ಟೈಮ್ನಲ್ಲಿ ಕಾಂಪ್ಲಿಕೇಶನ್ ಆಗಿ ಹುಟ್ಟೋವಾಗಲೇ ಅವ್ರ ಮಗು ಹೋದ ವಿಷಯ ಎಲ್ರಿಗೂ ಗೊತ್ತಿದೆ. ಅದು ನಮ್ಗೆಲ್ರಿಗೂ ನೋವಿನ ವಿಷಯ. ಕೆಲವರಿಗೆ ಆತಂಕದ ವಿಷಯ. ಅದಕ್ಕೆ ಯಾವ್ಯಾವ ಸಮಯದಲ್ಲಿ ಒಬ್ಬ ಬಸರಿ ಹೆಣ್ಮಗಳು ತನ್ನ ಮಗುನ ಕಳ್ಕೋಬಹುದು, ಅಥವಾ ಹೆರಿಗೆ ಸಮಯದಲ್ಲಿ ತನ್ನ ಜೀವನ ಪಣಕ್ಕಿಡಬೇಕಾಗಿ ಬರಬಹುದು, ಇಂಥದನ್ನೆಲ್ಲ ನಾನು ರಘು ಸೇರಿ ಇಡೀ ರಾತ್ರಿ ಡೀಟೇಲ್ ಆಗಿ ಚರ್ಚೆ ಮಾಡಿ ರಿಸರ್ಚ್ ಮಾಡಿದ್ದೀವಿ. ಅದಕ್ಕೆ ಸಂಬಂಧಪಟ್ಟ ಪೇಪರ್ಸ್ ಎಲ್ಲ ಇದರಲ್ಲಿದೆ. ಆದರೆ ಇದಕ್ಕೂ ನಾವು ಹೊಸದಾಗಿ ಲಾಂಚ್ ಮಾಡ್ಬೇಕು ಅಂದ್ಕೊಂಡಿರೋ ಪ್ರಾಡಕ್ಟ್ಗೂ ಏನಾದರೂ ಲಿಂಕ್ ಇದೆಯಾ ಮಾಮ್? ಖಂಡಿತ ಇದೆ. ನಾವೀಗ ಈ ಪಾಯಿಂಟ್ಸನ್ನೆಲ್ಲ ಗಮನದಲ್ಲಿಟ್ಕೊಂಡು ಒಂದು ನಾಟಿ ಔಷಧಿನ ಕಂಡುಹಿಡಿಬೇಕು ಪ್ರೀತು. ಆ ಔಷಧಿ ಜಯ ಅಕ್ಕಂತರದ ಲಕ್ಷಾಂತರ ಬಸರಿ ಹೆಣ್ಮಕ್ಳಿಗೆ ಅವ್ರು ಇರೋ ಮಕ್ಕಳಿಗೆ ಸಂಜೀವನಿ ಆಗಬೇಕು. ನಮ್ಮ ಹಳ್ಳಿಲಿ ಒಬ್ಬ ಗರ್ಭಿಣಿ ಹೆಣ್ಮಗಳಿಗೆ ಇದೇ ರೀತಿ ತೊಂದರೆ ಆದಾಗ ಯಾರೋ ನಾಟಿ ವೈದ್ಯ ಮಾಡೋ ಹೆಂಗಸು ಅದು ಯಾವುದೋ ನಾಟಿ ಮದ್ದನ್ನ ತಯಾರು ಮಾಡಿ ಕೊಟ್ಟು ತಾಯಿ ಮಗು ಇಬ್ರಿಗೂ ಏನು ತೊಂದರೆ ಆಗದೆ ಇರೋ ಥರ ಹೆರಿಗೆ ಮಾಡಿಸಿದ್ಲು. ಅದು ನನಗಿನ್ನೂ ನೆನಪಿದೆ ಪ್ರೀತು.
ಅದೇ ಪುರಾತನ ಔಷಧಿನ ಆಧುನಿಕ ಟೆಕ್ನಾಲಜಿ ಬಳಸಿ ಅದರ ಸಕ್ಸಸ್ ರೇಟ್ ಹೇಗೆ ಹೆಚ್ಚು ಮಾಡ್ಬೋದು ಅಂತ ನೀನು ನಿನ್ನ ಟೀಮ್ ಯೋಚನೆ ಮಾಡಬೇಕು. ಇದಕ್ಕೆ ಬೇಕಾಗಿರೋ ಗಿಡಮೂಲಿಕೆಗಳು ಹಿಮಾಲಯದಲ್ಲೇ ಇರಲಿ, ಕನ್ಯಾಕುಮಾರಿಲೇ ಇರಲಿ, ಪ್ರಪಂಚದ ಯಾವುದೇ ಮೂಲೆಯಲ್ಲಿರಲಿ, ತರಿಸೋಣ ಪ್ರೀತು. ನಾಟಿ ವೈದ್ಯರುಗಳು ನಮ್ಮ ದೇಶದಲ್ಲಿ ಎಲ್ಲೇ ಇರಲಿ, ಕರ್ಸೋಣ. ಹಾಗೆ ಈ ಪ್ರಾಡಕ್ಟ್ ಮಟ್ಟಿಗೆ ಲಾಭದ ಉದ್ದೇಶ ಬೇಡ. ಎಷ್ಟೇ ಕೋಟಿ ಖರ್ಚಾಗೋಗ್ಲಿ ಪ್ರಾಡಕ್ಟನ್ನು ಲಾಂಚ್ ಮಾಡಿ ಸಕ್ಸಸ್ ಮಾಡಬೇಕು. ಆದಷ್ಟು ಬೇಗ ಇದ್ರ ಬಗ್ಗೆ ರಿಸರ್ಚ್ ಮಾಡಿ ಕ್ಲಿನಿಕಲ್ ಟ್ರಯಲ್ಸ್ ಆಗಬೇಕು. ಈ ಔಷಧಿನ ತಯಾರು ಮಾಡಿ ಅದರ ಪೇಟೆಂಟನ್ನು ಎಸ್ಟಾಬ್ಲಿಷ್ ಮಾಡಿ ಮಾರ್ಕೆಟಲ್ಲಿ ಸಕ್ಸಸ್ ಮಾಡಲೇಬೇಕು ಪ್ರೀತು. ಹೌದು ಪ್ರೀತು, ಅದು ಇನ್ನು 2-3 ತಿಂಗಳ ಒಳಗಡೆ ಆಗ್ಬಿಡ್ಬೇಕು. ಡೆಲಿವರಿ ಸಮಯದಲ್ಲಿ ಮಕ್ಕಳನ್ನ ಕಳ್ಕೊಳ್ಳೋ ತಾಯಂದ್ರ ಸಂಖ್ಯೆ ಕಡಿಮೆ ಆಗಬೇಕು. ಹಾಗೆ ನಾರ್ಮಲ್ ಡೆಲಿವರಿ ಆಗೋ ಹೆಣ್ಮಕ್ಳ ಸಂಖ್ಯೆ ಹೆಚ್ಚಾಗಬೇಕು. ಆ ಒಂದು ಪ್ರಾಮಾಣಿಕ ಪ್ರಯತ್ನನ ನಾವು ಮಾಡಲೇಬೇಕು ಪ್ರೀತು. ಈ ದೊಡ್ಡ ಜವಾಬ್ದಾರಿನ ನಿನಗೆ ವಹಿಸ್ಕೊಡ್ತಾ ಇದ್ದೀವಿ ಪ್ರೀತು. ಆ ನಂಬಿಕೆನ ಉಳಿಸ್ಕೋತೀಯ ಅಲ್ವಪ್ಪ? ಖಂಡಿತ ಮಾಮ್. ಏನು ಹೇಳ್ತಾ ಇದೆಯಪ್ಪ? ಜಯಕ್ಕನ ಅಕ್ಕನ ಪಾಪು ತೀರ್ಕೊಂಡ್ಬಿಡ್ತಾ? ಹೌದಮ್ಮ, ನಿನ್ನೆ ಹೇಳೋಣ ಅಂದ್ಕೊಂಡೆ. ನಿನ್ನೆ ಯಾಕೋ ನೀವಿಬ್ಬರು ಮಾಮೂಲಿನ ಥರ ಇರಲಿಲ್ಲ, ಅದಕ್ಕೆ ಹೇಳಲಿಲ್ಲ. ಆ ಭಗವಂತ ಇಂಥ ಅನ್ಯಾಯ ಮಾಡಬಾರ್ದಾಗಿತ್ತು. ಪಾರೋ, ಒಂದು ಕೆಲಸ ಮಾಡು, ನೀನು ಜೈನಿಗೆ ಫೋನ್ ಮಾಡಿ ಅವ್ರ ಅಕ್ಕನಿಗೆ ಸಮಾಧಾನ ಹೇಳು. ಇಂಥ ಸಮಯದಲ್ಲಿ ಹತ್ತಿರದವ್ರು ಹೇಳು ಸಾಂತ್ವನದ ಮಾತುಗಳು ಸ್ವಲ್ಪ ನೆಮ್ಮದಿ ಕೊಡುತ್ತೆ. ಸರಿಯಪ್ಪ. ಸರಿನಮ್ಮ, ನಾನು ಕೆಲ್ಸಕ್ಕೆ ಹೋಗಿ ಬರ್ತೀನಿ. ಗಣಿ, ಇವತ್ತಿಂದ ಕಾಲೇಜ್ಗೆ ನೀನೇ ಹೋಗ್ಬಾ ಅಂದರೆ ನಿನಗೆ ಬೇಜಾರಾಗುತ್ತಾ? ಯಾಕೆ ಅಂತ ನೀವು ಹೇಳೋ ಕಾರಣದ ಮೇಲೆ ಡಿಪೆಂಡ್ ಆಗುತ್ತೆ ಬಾವ. ಯಾಕೆಂದರೆ ನನಗೆ ಕರೆಕ್ಟಾಗಿ ಈ ಟೈಮ್ಗೆ ಒಬ್ಬ ರೆಗ್ಯುಲರ್ ಕಸ್ಟಮರ್ ಸಿಕ್ಕಿದ್ದಾರೆ. ಹಂಗಿದ್ರೆ ನನಗೇನು ಬೇಜಾರಾಗಲ್ಲ. ಬೇಕಿದ್ರೆ ಕಾಲೇಜ್ಗೆ ಬಸ್ಸಲ್ಲೋ ಇಲ್ಲ ಫ್ರೆಂಡ್ ಬೈಕಲ್ಲೋ ಹೋಗ್ತೀನಿ. ನಿಮಗೆ ರೆಗ್ಯುಲರ್ ಕಸ್ಟಮರ್ ಸಿಕ್ಕಿ ಅದರಿಂದ ನಿಮ್ಗೆ ಒಳ್ಳೆ ಲಾಭ ಆಗುತ್ತೆ ಅಂದರೆ ನನಗೂ ಖುಷಿನೇ. ನನ್ನ ತಮ್ಮ ಜಾಣ. ನೀನು ಯಾಕೆ ನನ್ನನ್ನು ಹೊಗಳುತ್ತಿದ್ಯಾ? ಆ ರೆಗ್ಯುಲರ್ ಕಸ್ಟಮರ್ ನೀನಲ್ಲ ತಾನೆ? ತಮಾಷೆ ಮಾಡಿದೆ ಅಕ್ಕ. ಅವತ್ತೊಂದಿನ ಆಟೋದಲ್ಲಿ ಕೂತ್ಕೊಂಡು ಇಡೀ ಅರಸನಕೋಟೆ ರೌಂಡ್ ಹಾಕ್ಸ್ಬೇಕು ಅಂತ ಸ್ಟ್ರೈಕ್ ಮಾಡಿದ್ದೆ ಅಂತೆ. ಅದಕ್ಕೆ ಇನ್ಮೇಲೆ ಪ್ರತಿದಿನ ಅರಸನಕೋಟೆ ರೌಂಡ್ ಹಾಕ್ಸ್ಬೇಕು ಅಂತ ಬಾವನ್ನ ಅಪಾಯಿಂಟ್ಮೆಂಟ್ ಮಾಡ್ಕೊಂಡಿದ್ಯಾ ಅಂತ ಅಂದ್ಕೊಂಡೆ. ತುಂಬ ತಲೆ ಓಡಿಸ್ಬೇಡ, ಇದನ್ನು ಓದೋದ್ರಲ್ಲಿ ಓಡಿಸು. ಸರಿ ವಾ, ಬರ್ತೀನಕ್ಕ. ಸರಿ ಬರು, ನೀನು ಬೇಗ ಹೋಗಿ ರೆಡಿ ಆಗ್ಬಾ. ನೀನು ನಾನು ಅವ್ರ ಮನೆ ಹತ್ರ ಡ್ರಾಪ್ ಮಾಡಿ ಟ್ರಿಪ್ ಸ್ಟಾರ್ಟ್ ಮಾಡ್ತೀನಿ. ಇದೇನಕ್ಕೋ? ನನ್ನ ಕೆಲ್ಸಕ್ಕೆ ಹೋಗೋದು ನಿಮ್ಗೆ ಇಷ್ಟ ಇಲ್ಲ ಅಂದರು, ನನಗೋಸ್ಕರ ಒಪ್ಕೊಂಡ್ರಲ್ಲ ಅದಕ್ಕೆ. ಈಗಲೂ ಪೂರ್ತಿ ಮನಸ್ಸಿಂದ ಒಪ್ಕೊಂಡಿಲ್ಲ ಪಾರು. ಬೇಕಾದ್ರೆ ಇವಾಗಲೂ ಕೂತು ಯೋಚನೆ ಮಾಡೋಣ. ಯಜಮಾನ್ರೆ, ಯೋಚನೆ ಮಾಡೋದೆಲ್ಲ ಏನೂ ಇಲ್ಲ.
ನಾನು ಬೇಗ ಹೋಗಿ ತಯಾರಾಗಿ ಬರ್ತೀನಿ. ನನ್ನ ಡ್ರೆಸ್ ಐತೆ, ಅದು ಅಕ್ಕಂಗೆ ಡ್ರೆಸ್ ಹಾಕೊಳ್ಬೇಕು ಅಂತ ಆಸೆ ಆಯ್ತಂತೆ, ಬಸ್ರಿ ಬೈಕೆ, ಅದಕ್ಕೆ ಹಾಕೊಂಡಿದ್ದಾರೆ. ತುಂಬಾ ಚೆನ್ನಾಗಿ ಕಾಣ್ತಿದೀಯಮ್ಮ ಪಾರ್ವತಿ. ಇನ್ಮೇಲೆ ಇಂಥ ಬಟ್ಟೆಗಳನ್ನು ಹಾಕೋ. ಹೇಗಿದ್ದೀರಾ ಮಾವ? ಓ, ನಾನು ನಿನ್ನ ಮಾವ ಅಂತ ನಿನಗಿನ್ನೂ ನೆನಪಿದೆಯೇನಮ್ಮ? ನಿಮ್ಮಿಬ್ರಿಗೂ ನಾವು ನಮ್ಮ ಸಂಬಂಧ ಬೇಡವೇನೋ ಅಂದ್ಕೊಂಡಿದ್ದೆ. ಯಾಕಂದ್ರೆ ನಿಮ್ಮ ಅತ್ತೆಯಮ್ಮ ನಿಮ್ಮ ಮನೆ ಬಾಗಿಲಿಗೆ ಬಂದಾಗ ಅದೇನೋ ತುಂಬ ದೊಡ್ಡದಾಗಿ ಮಾತಾಡಿ ಕಳ್ಸಿದ್ರಂತೆ. ಬೇಕಾಗಿಲ್ಲ ಈ ಕರುಣೆ. ನಮ್ಮ ಅಸ್ತಿತ್ವನ ನಾವು ಕಂಡ್ಕೋತೀವಿ, ನೀವು ಬಯಸಿದಾಗ ನಾವು ಆಗ್ತೀವಿ. ನಾವು ಅರಸನಕೋಟೆಗೆ ಬಂದಾಗ ಆಗ ನೀವು ಕೊಟ್ಟಿದ್ದನ್ನು ತಗೊಳ್ತೀವಿ. ಅಲ್ಲಿವರೆಗೂ ಅರಸನಕೋಟೆಯಿಂದ ನಮ್ಗೆ ಯಾವ ಸವಲತ್ತು ಬೇಡ ಅಂತ ಹೇಳಿದೆಯಂತೆ. ಅರಸನಕೋಟೆ ಅಂದರೆ ಅದರಲ್ಲಿ ನಾವು ಸೇರ್ತೀವಲ್ಲ, ಅದಕ್ಕೆ ನಿಮ್ಗಳಿಗೆ ನಾವು ಬೇಡವೇನೋ ಅಂದ್ಕೊಂಡಿದ್ದೆ. ಅಕ್ಕ, ಈ ಮನೇಲಿ ಮನೆ ಕೆಲಸ ಮಾಡೋರು ತಾವು ಅರಸನಕೋಟೆ ಸದಸ್ಯರು ಅಂತ ಹೇಳ್ಕೊಳ್ಳೋದಕ್ಕೆ ಹೆಮ್ಮೆ ಪಡ್ತಾರೆ. ಅಂಥದ್ರಲ್ಲಿ ನೀವು ಈ ಮನೆ ಸೊಸೆ, ನಿಮಗೆ ನಿಮ್ದೇ ಆದ ಅಸ್ತಿತ್ವ ಬೇಕು ಅಂತ ಯಾಕೆ ಅನ್ನಿಸ್ತಿದೆ? ಅರಸನಕೋಟೆ ಅಖಿಲಾಂಡೇಶ್ವರಿ ಸೊಸೆ ಅನ್ನೋದು ನಿಮ್ಮ ನನ್ನ ಅಸ್ತಿತ್ವ ಆಗಲ್ವಾ ಅಕ್ಕ? ಅರಸನಕೋಟೆ ಅಖಿಲಾಂಡೇಶ್ವರಿ ಸೊಸೆ ಅಂತ ಗುರ್ತಿಸ್ಕೊಳ್ಳೋಕೆ ನಾನು ಹೆಮ್ಮೆ ಪಡ್ತೀನಿ ಜನನಿ. ಆದರೆ ನಮ್ಮ ಈಗಿನ ಮನಸ್ಥಿತಿನ ನಿನಗೆ ವಿವರಿಸೋಕ್ಕಾಗ್ತಾ ಇಲ್ಲ. ಏನು ಮಾಡಲಿ? ಪಾರ್ವತಿ, ಆದಿ, ನಿಜ ಹೇಳಿ, ರಾಣನ್ ಥರನೇ ಮತ್ಯಾರಾದ್ರೂ ನಿಮ್ಮನ್ನ ಬೆದರಿಸ್ತಿದಾರಾ? ನಮ್ಮಿಂದ ದೂರ ಇರಬೇಕು ಅಂತ ಬೆದರಿಕೆ ಒಡ್ತಿದಾರಾ? ಇಲ್ಲ. ಮತ್ತೆ ನಮ್ಮ ಜೊತೆ ಯಾಕಿಷ್ಟು ಕಠೋರವಾಗಿ ನಡ್ಕೋತಿದ್ದೀರಾ? ಇಷ್ಟು ದಿನ ಇಲ್ದಿದ್ದ ಅಸ್ತಿತ್ವದ ಪ್ರಶ್ನೆ, ಸ್ವಂತ ಐಡೆಂಟಿಟಿ ಪ್ರಶ್ನೆ ಈಗ ಯಾಕೆ ಶುರು ಆಯ್ತು ನಿಮ್ಗೆ? ನಿನಗೆ ನನ್ನ ಮಗ ಅಂತ ಗುರುತಿಸ್ಕೊಳ್ಳೋದ್ರಲ್ಲಿ ಸಂತೋಷ ಇಲ್ವೇನಪ್ಪ? ನಾವು ಇಂಥವ್ರ ಮಕ್ಕಳು ಅಂತ ಹೇಳ್ಕೊಳ್ಳೋದ್ರಲ್ಲಿ ನನಗೆ ಯಾವ ಮುಜುಗರನೂ ಇರ್ತಿರ್ಲಿಲ್ಲಪ್ಪ. ಜನ ನಮ್ಮ ಹೆತ್ತವ್ರನ್ನ ಇವರು ರಘುರಾಮ್ ತಂದೆ ತಾಯಿ ಅಂತ ಹೇಳಬೇಕು, ಆ ರೀತಿ ನಾನು ಬೆಳಿಬೇಕು ಅಂತ ನನಗನ್ಸಿದ್ ನಿಜ. ಆದ್ರೆ ಆ ಅನಿಸಿಕೆ ಯಾರ ಮನಸ್ಸನ್ನು ಘಾಸಿ ಮಾಡ್ತಿರ್ಲಿಲ್ಲಪ್ಪ. ಈ ಸಮಯದಲ್ಲಿ ನಿಮ್ಮ ನಿರ್ಧಾರ ಎಲ್ಲರ ಮನಸ್ಸನ್ನು ಘಾಸಿ ಮಾಡ್ತಿದ್ಯಪ್ಪ. ಯಾಕೆ ನೀವಿಬ್ರು
ನಮ್ಮೆಲ್ಲರೂ ಮನಸ್ಸು ನೋಯಿಸ್ತಿದ್ದೀರಾ? ಎಷ್ಟು ಅಂತ ಈ ವಿಷಯದ ಬಗ್ಗೆನೇ ಚರ್ಚೆ ಮಾಡೋದು. ಅವರಿಂದಂತೂ ನಮಗೆ ಸಮಾಧಾನಕರವಾದ ಉತ್ತರ ಸಿಕ್ಕಿಲ್ಲ. ಅವ್ರು ನಮಗೆ ನೋವಾಗೋ ಥರ ಮಾತಾಡಿದ್ರು ಅನ್ನೋ ಕಾರಣಕ್ಕೆ ನಾವು ಏನೋ ಮಾತಾಡಿ ಅವ್ರ ಮನಸ್ಸಿಗೆ ನೋವು ಕೊಡೋದು ಬೇಡ. ಅವ್ರು ಎಷ್ಟೇ ದೊಡ್ಡವರಾಗಿರ್ಲಿ, ನಮ್ಮ ಮಕ್ಕಳು, ನಮ್ಮನೆ ಮಕ್ಕಳು. ಪಾರ್ವತಿ, ಅಂದ್ಕೊಂಡಿದ್ದನ್ನ ಸಾಧಿಸೋದಕ್ಕೆ ಯಾವುದೋ ವ್ರತ ಮಾಡ್ತಿದೀಯಂತೆ. ಸಾವಿತ್ರಿ ಹೇಳಿದ್ಲು, ಬೆಳಿಗ್ಗೆ 9 ಗಂಟೆಯಿಂದ ಮಧ್ಯಾಹ್ನ 2:30ವರೆಗೂ ದೇವಸ್ಥಾನದಲ್ಲೇ ಇರ್ತೀಯಂತೆ. ನೀವೇನು ಅಂದ್ಕೊಂಡಿದ್ದೀರೋ ಅದೆಲ್ಲ ಬೇಗ ಸಾಧಿಸೋ ಹಾಗಾಗ್ಲಮ್ಮ. ಹಾಗಾದಾಗ ನೀವು ಅರಸನಕೋಟೆಗೆ ವಾಪಸ್ ಬರ್ತೀರಾ ಅಲ್ವಾ? ನಿಮಗೋಸ್ಕರ ನಾವೆಲ್ಲ ಕಾಯ್ತಾ ಇದ್ದೀವಿ. ಮನೆ ಕಟ್ಟಕ್ಕಾಯ್ತು, ಆದರೆ ಮನಸ್ಸುಗಳನ್ನ ಕಟ್ಟೋದ್ರಲ್ಲಿ ನಾವು ಸೋತ್ ಹೋದ್ವೇನೋ ಅನ್ನೋ ದ್ವಂದ್ವ ನಮ್ಮನ್ನ ಕಾಡ್ತಾ ಇದೆ. ಮನೆ ವಾಸ್ತು ತಪ್ಪಾದ್ರೂ ಪರವಾಗಿಲ್ಲ, ಆದರೆ ಮನಸ್ಸುಗಳ ತಾಳ ತಪ್ಪಕ್ಕೆ ಬಿಡೋದು ಬೇಡ. ಹೊರಗಡೆ ಆಟಕ್ಕೆ ಹೋದ ಮಕ್ಕಳು ಸಂಜೆ ಆಗ್ತಿದ್ದ ಹಾಗೆ ಮನೆಗೆ ಬರೋ ಹಾಗೆ, ಹೊರಗಡೆ ಕೆಲ್ಸಕ್ಕೆ ಹೋದವರು ವಾಪಸ್ ಮನೆಗೆ ಸಂಜೆ ಬರೋ ಹಾಗೆ ಆದಷ್ಟು ಬೇಗ ನೀವಿಬ್ರು ಅರಸನಕೋಟೆಗೆ ವಾಪಸ್ ಬಂದ್ಬಿಡಿ. ನಾವೆಲ್ಲ ಕಾಯ್ತಾ ಇದ್ದೀವಿ. ಪಾರು, ಯಾಕೆ ಯಜಮಾನ್ರೆ ಗಾಡಿ ನಿಲ್ಲಿಸ್ಬಿಟ್ರಿ? ಅಪ್ಪ ಅಮ್ಮ ಗೇಟ್ ಹತ್ರ ನಿಂತಿದ್ದು ನೀವು ಮತ್ತೆ ಅರಸನಕೋಟೆಗೆ ಬರೋದಕ್ಕೆ ನಾವು ಕಾಯ್ತಾ ಇದ್ದೀವಿ ಅಂತ ಹೇಳಿದ್ದು ನೆನಪಾಯ್ತು ಪಾರು. ಪಾಪ ಅಲ್ವಾ, ನಾವು ಎಷ್ಟೇ ನೋವು ಕೊಟ್ಟರು ಮತ್ತೆ ಮತ್ತೆ ನಮ್ಮನ್ನ ವಾಪಸ್ ಕರ್ಸ್ಕೊಳ್ಳೋ ಯೋಚನೆಯಲ್ಲಿದ್ದಾರೆ. ಇಂಥ ಅಪ್ಪ ಅಮ್ಮ ತಮ್ಮ ತಂಗಿಯಿಂದ ಹೇಗೆ ಪಾರು ದೂರ ಇರೋದು? ಅವರೆಲ್ಲರೂ ಮಾತು ಕೇಳಿ ನನಗೂ ಹಂಗೆ ಅನಿಸ್ತು ಯಜಮಾನ್ರೆ. ಮರದ ಟೊಂಗೆಗೆ ಮರದ ಬೇರ್ ತಾನೇ ಅಸ್ತಿತ್ವ. ಹಾಗೆ ಮಕ್ಳಿಗೆ ಹೆತ್ತೋರು ಅವ್ರ ಮನೆತನದ ಹೆಸರು ತಾನೇ ಅಸ್ತಿತ್ವ. ಅದು ನಮಗೂ ಗೊತ್ತು. ಆದ್ರೆ ಜನನಿ ಚಿಕ್ಕಮ್ಮನ ಮಾತು ಕೇಳಿ ಕೇಳಿ ನಮ್ಗದ್ ಯಾವುದು ಬೇಡ, ನಾವು ನಮ್ದೇ ಆದ ಅಸ್ತಿತ್ವ ಕಂಡ್ಕೋತೀವಿ ಅಂತ ದೂರ ಉಳಿದ್ಬಿಟ್ಟಿದೀವಿ. ನಿಜಕ್ಕೂ ಒಂದ್ ಕ್ಷಣ ನಾವ್ ಹೇಳ್ತಿರೋದಕ್ಕೆ ಅರ್ಥ ಇದೆಯಾ ಅಂತ ಅನ್ನಿಸ್ಬಿಡ್ತು. ನಿಜ ಪಾರು, ಅರಸನಕೋಟೆಗೆ ಎಷ್ಟೋ ತಲೆಮಾರಿನ ಅಸ್ತಿತ್ವ ಇದೆ. ನಮ್ಮ ತಾತ ಮುತ್ತಾತಂದ್ರ ಕಾಲದಿಂದನೂ ನಾವು ಅರಸನಕೋಟೆಯವರು, ಇದು ನಮ್ಮನೆತನ ಅಂತ ಆ ಹೆಸರನ್ನ ಉಳಿಸ್ಕೊಂಡು ಬೆಳೆಸ್ಕೊಂಡು ಬಂದಿದ್ದಾರೆ. ಅವರು ನಮ್ಮ ಹಾಗೆ ತಮ್ಮದೇ ಆದ ಅಸ್ತಿತ್ವ ಹುಡುಕ್ತಾ ಹೊರಟಿದ್ರೆ ಇವತ್ತು ಅರಸನಕೋಟೆ ಇತಿಹಾಸ ಆಗಿ ಭವಿಷ್ಯ ಆಗಿ ಉಳಿತಾ ಇರಲಿಲ್ಲ ಪಾರು. ಆದ್ರೆ ನಮ್ಗಾದ್ರೂ ಮೊನ್ನೆವರೆಗೂ ಅಸ್ತಿತ್ವದ ಪ್ರಶ್ನೆ ಎಲ್ಲಿತ್ತು? ನಮ್ಮನ್ನ ನಾವೇ ಗುರ್ತಿಸ್ಕೋಬೇಕು ಅಂತ ಯಾವಾಗ ಅನ್ಕೊಂಡಿದ್ವಿ ಯಜಮಾನ್ರೆ? ಇದೆಲ್ಲ ಜನನಿಯವ್ರ ಚಿಕ್ಕಮ್ಮ ಬಂದ್ಮೇಲೆ ತಾನೇ ಶುರುವಾಗಿತ್ತು. ಛೇ, ಆ ಜನನಿಯವ್ರ ಚಿಕ್ಕಮ್ಮ ಯಾಕಾದ್ರೂ ಬಂದ್ರು? ಅವ್ರು ಬಂದ್ಮೇಲೆ ನಮ್ಗೆಲ್ರೂ ನೆಮ್ಮದಿ ಹಾಳಾಗಿದೆ. ಅದಕ್ಕೆ ಅವ್ರೊಬ್ಬರನ್ನೇ ಹೊಣೆ ಮಾಡೋದಕ್ಕಾಗಲ್ಲ ಯಜಮಾನ್ರೆ. ನಮ್ಮ ಹಣೆ ಬರನೂ ಸರಿ ಇಲ್ಲ ಅಂತ ಅನ್ಕೋಬೇಕಷ್ಟೆ. ನನಗೆ ಅರಸನಕೋಟೆಯವ್ರ ಜೊತೆ ಬಾಳೋ ಯೋಗ ಇಲ್ಲ ಅನ್ಸುತ್ತೆ. ನನ್ನನ್ನು ಮದುವೆ ಆಗಿ
ನಿಮಗೂ ಪಾರು, ಇದೇ ಕೊನೆ. ಇನ್ನೊಂದ್ಸಲ ನೀನು ಜನನಿ ಚಿಕ್ಕಮ್ಮ ಥರ ಮಾತಾಡ್ಬೇಡ. ಹಾಗೆ ಮಾತಾಡಿದ್ರೆ ಅವ್ರಿಗೂ ನೀವು ಏನು ವ್ಯತ್ಯಾಸ ಇರುತ್ತೆ ಹೇಳು? ಈ ಜನನಿ ಚಿಕ್ಕಮ್ಮ ದಾವಿನಿ ಚಿಕ್ಕಮ್ಮನಂತವ್ರಿಗೆ ತಮ್ಮ ತಪ್ಪನ್ನ ಸರಿಪಡಿಸ್ಕೊಳ್ಳೋದ್ಕಿಂತ ಬೇರೆಯವ್ರ ತಪ್ಪನ್ನ ಸಾಬೀತುಪಡಿಸೋದ್ರಲ್ಲೇ ಹೆಚ್ಚು ಆಸಕ್ತಿ, ಖುಷಿ. ಅವ್ರು ನಿನ್ ಮೇಲೆ ಆಪಾದನೆ ಮಾಡದೆ ನನಗೆ ಬೇಜಾರಿನ ವಿಷಯ. ಅಂಥದ್ರಲ್ಲಿ ನಿನ್ ವಿರುದ್ಧ ನೀನೇ ಯೋಚನೆ ಮಾಡಿದ್ರೆ ಹೇಗೆ ಪಾರು? ಪಾರು, ನನ್ನ ಪಾಲಿನ ಅದೃಷ್ಟ ದೇವತೆ. ಯಾಕೆಂದ್ರೆ ನಾನು ಹುಟ್ಟೋಕ್ಕಿಂತ ಮುಂಚೆನೆ ನಮ್ಮಪ್ಪ ಅಮ್ಮಂಗೆ ತಕ್ಕ ಮಟ್ಟಿಗೆ ಶ್ರೀಮತಿಗೆ ಇತ್ತು. ಓದಕ್ಕೆ ಒಳ್ಳೆ ಸ್ಕೂಲು, ಓಡಾಡಕ್ಕೆ ಲಕ್ಸುರಿ ಕಾರು, ನನಗೆ ಏನು ಬೇಕೋ ಅದೆಲ್ಲ ನನ್ನ ಕಣ್ಮುಂದೆನೇ ಇರ್ತಾ ಇತ್ತು. ಆದರೆ ಈಗ ಹಾಗಲ್ಲ. ಜೀವನ ಏನು ಅಂತ ನಿಧಾನವಾಗಿ ನಾನು ಅರ್ಥ ಮಾಡ್ಕೊಳ್ತಾ ಇದ್ದೀನಿ. ಇದೆಲ್ಲದಕ್ಕೂ ಕಾರಣ ಯಾರು ಹೇಳು? ನೀನು ಪಾರು. ನಿಜವಾದ ಸಾಧನೆ ಅಂದ್ರೆ ನಾವು ಇವಾಗಿರೋ ಪರಿಸ್ಥಿತಿಯಿಂದ ಮೈ ಕೊಡುಕೊಂಡು ಮೇಲೆ ಹೇಳೋದು ಪಾರು. ನನ್ನ ಸಾಧನೆಗೆ ನೀನೇ ದಾರಿ ಪಾರು. ಒಟ್ಟಿನಲ್ಲಿ ನೀವು ನಿಮ್ಮ ಹೆಂಡತಿನ ಬಿಟ್ಕೊಡಲ್ಲ ಅಲ್ವಾ? ಹೌದು, ಮತ್ತೆ ನನ್ನೇ ನಂಬ್ಕೊಂಡಿರೋ ಜೀವ ಇದು, ಹೇಗೆ ಬಿಟ್ಕೊಡಕ್ಕಾಗತ್ತೆ? ಸರಿ ಸರಿ, ಈಗ ನಡೀರಿ. ನಮ್ಮ ಅಕ್ಕವರು ತಿಂಡಿನೂ ಮಾಡ್ದೆ ನನಗೋಸ್ಕರ ಕಾಯ್ತಿರ್ತಾರೆ.